ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ತೋಫು ಬುರ್ಜಿ ಅಥವಾ ಪನ್ನೀರ್ ಬುರ್ಜಿ. ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ವೆಯ್ಟ್ ಲಾಸಲ್ಲಿ ತುಂಬ ಯೂಸ್ಫುಲ್. ಸೊ ಇದನ್ನು ನಾವು ಚಪಾತಿ ಜೊತೆ ಆಗಲಿ, ದೋಸೆ ಜೊತೆ ಆಗಲಿ ಅಥವಾ ರಸಮ್ ರೈಸ್ ಮಾಡಿದಾಗ ಸೈಡ್ ಡಿಶ್ ಆಗಿ ತಿನ್ಬೋದು. ಸೊ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಮತ್ತು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋಲ್ಲಿ ಪೂರ್ತಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂದರೆ 1/2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, 2 ಹಸಿಮೆಣ್ಸಿನ್ಕಾಯಿ. ಮೆಣಸಿನ್ಕಾಯಿನ ನೀವು ಖಾರಕ್ಕೆ ತಕ್ಕಂಗೆ ಯೂಸ್ ಮಾಡ್ಕೋಬೋದು. ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿ, ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮಸಾಲೆ ಐಟಮ್ ಏನೇನು ಬೇಕಂದರೆ ಅಚ್ಚ ಖಾರದ ಪುಡಿ 1/2 ಟೇಬಲ್ ಸ್ಪೂನು, 1 ಚಿಟಿಕೆ ಅಷ್ಟು ಅರಿಶಿನ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಬೇಕು. ಮತ್ತು ತೋಫು, ಇದನ್ನು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ವೈಟ್ ಕ್ಲಾತ್ ಇಲ್ಲ ಅಂದರೆ ಟಿಶ್ಯೂ ಪೇಪರಲ್ಲಿ ನೀರಂಶ ಹೋಗೋವರೆಗೂ ನಾವು ಅದನ್ನು ಒರೆಸ್ಕೊಬೇಕು. ತೋಫು ಬದಲು ನಾವು ಪನ್ನೀರ್ನು ಯೂಸ್ ಮಾಡ್ಬೋದು. ಪುಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳಿ. ಮತ್ತು ಇದಕ್ಕೆ ಬೇಕಾಗಿರೋದು ಎಣ್ಣೆ ಸ್ವಲ್ಪ ಆದರೆ ಸಾಕು. ಎಣ್ಣೆ ಬದಲು ನಾವು ಬೆಣ್ಣೆನೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲು ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಣ್ಣೆ ಅಥವಾ ಬೆಣ್ಣೆ ಹಾಕಿ, ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಎಷ್ಟು ಬೇಕೋ ಅದಕ್ಕೆ ಅಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾಯೋವರೆಗೂ ಇರಿ. ನೆಕ್ಸ್ಟು ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೋ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ, ಅದನ್ನು ಮಿಸ್ ಮಾಡಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟಾಗಿ. ಅದು ಹಸಿ ವಾಸನೆ ಹೋಗೋವರೆಗೂ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ನೆಕ್ಸ್ಟ್ ನಾವೇನು ಹೆಚ್ಚಿಟ್ಕೊಂಡಿರ್ತೀವಿ ಸಣ್ಣದಾಗಿ ಈರುಳ್ಳಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಲೈಟ್ ಬ್ರೌನಿಶ್ ಬರಬೇಕು, ಅಲ್ಲಿವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಈಗ ಕಾಣಿಸ್ತಿದೆಯಲ್ಲ, ಈ ರೀತಿ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ನಾವು. ಇದು ಆ್ಯಕ್ಚುಲಿ ಹೈ ಪ್ರೋಟೀನ್ ರೆಸಿಪಿ. ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ಗಾಗಲಿ ನಮ್ಮ ಹೆಲ್ತಿಗಾಗಲಿ ತುಂಬ ಯೂಸ್ಫುಲ್ ಇದೆ ಇದು. ನೆಕ್ಸ್ಟು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಆದಷ್ಟು ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ. ಕಡಿಮೆ ಇದ್ದರೆ ಬೇಕಂದರೆ ನಾವು ನೆಕ್ಸ್ಟ್ ಹಾಕೋಬೋದು. ಜಾಸ್ತಿ ಆದರೆ ಅದನ್ನೇನು ಆಲ್ಟರ್ನೇಟ್ ಮಾಡೋಕ್ಕಾಗಲ್ಲ. ಉಪ್ಪು ಹಾಕೋದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಸಿಮ್ಮಲ್ಲೇ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಅದನ್ನು. ಇದು ಆ್ಯಕ್ಚುಲಿ ತುಂಬ ಈಸಿ ಅಂದರೆ ಈಸಿಯೆಸ್ಟ್ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನಾನು ಇನ್ನೊಂದು ವಿಚಾರ ಹೇಳಬೇಕು, ನಾನು ಯಾವುದಾದ್ರೂ ರೆಸಿಪಿ ತೋರಿಸ್ಲಿ, ಯಾವುದಾದ್ರೂ ವೀಡಿಯೋಸ್ ಹಾಕಲಿ, ಅದರಿಂದ ನನಗೇನಾದ್ರು ಪಾಸಿಟಿವ್ ಚೇಂಜಸ್ ಆಗಿದ್ರೆ ಮಾತ್ರ ನಾನು ಪೋಸ್ಟ್ ಮಾಡೋದು. ಲೈಕ್ಸ್ಗೋಸ್ಕರ ಆಗಲಿ ವ್ಯೂಸ್ಗೋಸ್ಕರ ಆಗಲಿ ನಾನು ಹಾಕಲ್ಲ. ನನಗೇನಾದ್ರು ಚೇಂಜಸ್ ಕಾಣಿಸಿದ್ರೆ ಮಾತ್ರ ಹಾಕ್ತೀನಿ. ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊನ ಹಾಕಿ ಅದನ್ನು ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನನ್ನ ಸೈಡಿಂದ ಇನ್ನೊಂದು ಸಜೆಷನ್ ಏನಂದರೆ ಆದಷ್ಟು ಮನೆ ಊಟನೇ ಟ್ರೈ ಮಾಡಿ. ಹಾಗಂತ ಹೊರಗಡೆ ಏನು ತಿನ್ನಬೇಡಿ ಅಂತಲ್ಲ, ಮಂತ್ಲಿ ಥ್ರೈಸ್ ಹೊರಗಡೆ ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಯಾವಾಗೂ ಮನೆ ಊಟನೇ ರೆಫರ್ ಮಾಡ್ತೀನಿ. ನಾನು ಕೂಡ ಅಷ್ಟೇ ಹೊರಗಡೆ ತಿನ್ನೋದು ತುಂಬ ಕಡಿಮೆ. ಮಂತ್ಲಿ 2 ಟೈಮ್ಸ್ 3 ಟೈಮ್ಸ್ ಹೊರಗಡೆ ತಿಂತೀನಿ ಅಷ್ಟೇನೆ. ಸೊ ನಿಮಗೂ ಅದೇ ಹೇಳ್ತಿದ್ದೀನಿ, ಹೆಲ್ತ್ ತುಂಬ ಇಂಪಾರ್ಟೆಂಟು. ಹೊರಗಡೆ ತಿಂದು ಹೆಲ್ತ್ ಹಾಳಾಗೋ ಬದಲು ಮನೇಲೇ ಮಾಡಿ. ನೆಕ್ಸ್ಟು ಇದಕ್ಕೆ ಮಸಾಲೆ ಏನೇನು ಎತ್ಕೊಂಡಿರ್ತೀವಿ ಅದನ್ನು ಪೂರ್ತಿ ಹಾಕ್ಕೊಳ್ಳಿ. ಏನೇನು ಎತ್ಕೊಂಡಿರ್ತೀವಿ ಅದನ್ನೆಲ್ಲ ಪೂರ್ತಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿ. ಆದಷ್ಟು ಸಿಮ್ಮಲ್ಲೇ ಇಡೋಕ್ಕೆ ಟ್ರೈ ಮಾಡಿ. ಬೇಕಂದರೆ ಸ್ವಲ್ಪ ನೀವು ಇಲ್ಲಿ ನೀರು ಸೇರಿಸ್ಕೊಬೋದು. ನಾನು ನೀರು ಆ್ಯಡ್ ಮಾಡ್ಕೊಂಡಿಲ್ಲ, ನಂಗೆ ಅದರಲ್ಲಿ ಟೊಮೊಟೊ ಹಣ್ಣಲ್ಲಿರೋ ರಸನೇ ಬಿಟ್ಕೊಂಡಿದ್ದೆ. ಸೊ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಇಲ್ಲಿ. ನೀವು ಬೇಕಂದರೆ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನಾವು ತೋಫು ಬದಲು ಇಲ್ಲಿ ಪನ್ನೀರ್ನೂ ತುರಿದು ಹಾಕೊಬೋದು. ಅದಕ್ಕೂ ಸೇಮ್ ರೆಸಿಪಿನೇ, ಸೇಮ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಕೂಡ ಅಷ್ಟೇ ಪನ್ನೀರ್ ಬುರ್ಜಿ ಮಾಡಿಕೊಂಡು ಸೇಮ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ತೀನಿ. ಆದರೆ ಇನ್ನೊಂದೇನೆಂದರೆ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಅದರಲ್ಲಿ ನಾನು ಸ್ವಲ್ಪ ಲೈಟಾಗಿ ನೀರು ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಏನು ಮೇನ್ ಥಿಂಗ್ ಏನಂದರೆ ತೋಫು. ನಾವೇನು ತೊಳೆದು ಇದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ತೋಫುನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಏನಕ್ಕೆ ನಾನು ಪದೇ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಂತಿದ್ದೀನಿ ಅಂದರೆ ಇದು ತಳ ಹಿಡಿದ್ಬಿಡುತ್ತೆ, ಅದರಿಂದ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ. ಇವಾಗ ನಾವು ಹಾಕೊಂಡ್ವಲ್ಲ ತೋಫು, ಅದು ಮತ್ತು ಮಸಾಲೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ 2 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೇಯಕ್ಕೆ ಬಿಟ್ಬಿಡಿ. ನನಗೆ ಈ ರೆಸಿಪಿ ತುಂಬ ಯೂಸ್ಫುಲ್ ಆಗಿದೆ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ತುಂಬ ವೆಯ್ಟ್ ಗೇನ್ ಆಗಿದೆ. ಆಲ್ಮೋಸ್ಟ್ ನಿಯರ್ 100ವರೆಗೂ ಆಗಿದೆ. ಇವಾಗ ನನ್ನ ವೆಯ್ಟ್ ಬಂದು 56 ಸಮಥಿಂಗ್. ಇದು ಒಂದೇ ರೆಸಿಪಿ ಅಂತ ಅಲ್ಲ, ತುಂಬ ರೆಸಿಪಿ ನಾನು ಟ್ರೈ ಮಾಡಿ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿರೋದು. ವರ್ಕೌಟೇ ತುಂಬ ಇಂಪಾರ್ಟೆಂಟ್ ಅಲ್ಲ. ವೆಯ್ಟ್ ಲಾಸಲ್ಲಿ 80% ನಮಗೆ ಡಯಟ್ ಫುಡ್ಡೇ ತುಂಬ ಇಂಪಾರ್ಟೆಂಟ್. ಹಂಗಂತ ವರ್ಕೌಟ್ನ ನಾವು ಇದು ಮಾಡಬಾರ್ದು. ವರ್ಕೌಟು ಕೂಡ ಇಂಪಾರ್ಟೆಂಟೇ.
ಇದೇ ರೀತಿ ನಿಮ್ಗೆ ಏನಾದರೂ ವೆಯ್ಟ್ ಲಾಸ್ ರೆಸಿಪೀಸ್ ಬೇಕಂದರೆ ಕಮೆಂಟಲ್ಲಿ ಕೇಳಿ, ನಾನು ಒಂದೇ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ವೆಜಿಟೇರಿಯನ್ಸ್ಗಳಿಗೆ ಇದು ಎಗ್ ಬುರ್ಜಿ ಥರನೂ ಅನಿಸುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಅಟ್ಲೀಸ್ಟ್ ವೀಕ್ಲಿ 3 ಟೈಮ್ಸ್ ಆದರೂ ಮಾಡ್ಕೊಂಡು ತಿಂತೀನಿ. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಚಪಾತಿ ಜೊತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅದು ಎಗ್ ಬುರ್ಜಿ ಥರನೇ ಕಾಣಿಸ್ತಿದೆ ಸೇಮ್. ಪನ್ನೀರ್ ಕೂಡ ಹಾಕಿದ್ರು ಅಷ್ಟೇ ಸೇಮ್ ಹಂಗೆ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಈ ರೆಸಿಪಿ. ತುಂಬ ಸಿಂಪಲ್ ಮತ್ತು ತುಂಬ ಹೆಲ್ತ್ಗೆ ಯೂಸ್ಫುಲ್. ಇದು ವೆಯ್ಟ್ ಲಾಸ್ಗಂತೂ 100% ಯೂಸ್ಫುಲ್. ಇದು ಡಯೆಟ್ನ ಫಾಲೋ ಮಾಡ್ತಿರೋರು ಅಥವಾ ಮಾಡಬೇಕಂತಿರೋರು ಇದನ್ನು 1 ಮೀಲಿಗೆ 150 ಗ್ರಾಮ್ ಅಥವಾ 100 ಗ್ರಾಮ್ ತಿಂದರೆ ಸಾಕು. ನಾನು 100 ಗ್ರಾಮ್ ತಿಂತೀನಿ, ನನಗೆ 100 ಗ್ರಾಮೇ ಹೆವಿ ಅನಿಸುತ್ತೆ ಮತ್ತು ಜಾಸ್ತಿ ಕೂಡ ತಿನ್ನೋಕ್ಕಾಗಲ್ಲ. ಎಷ್ಟೇ ಟೇಸ್ಟಿ ಆಗಿದ್ರೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ಇದೇ ರೀತಿ ನಿಮಗೆ ವೆಯ್ಟ್ ಲಾಸ್ ರೆಸಿಪೀಸ್ ಏನಾದರೂ ಬೇಕಂದರೆ ಕಮೆಂಟಲ್ಲಿ ಕೇಳಿ, ನಾನು ಆದಷ್ಟು ವೀಡಿಯೋಸ್ನ ಹಾಕ್ತೀನಿ. ಫೈನಲಿ ತೋಫು ಬುರ್ಜಿ ರೆಡಿ ಆಯಿತು. ಇಷ್ಟೇ, ತುಂಬ ಸಿಂಪಲ್ ರೆಸಿಪಿ. ನೀವು ಟ್ರೈ ಮಾಡಿ ಮನೇಲಿ, ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.